ಜಿ ಕನ್ನಡ ಮತ್ತು ಕಲರ್ಸ್ ಕನ್ನಡದಲ್ಲಿ ಅನೇಕ ಸೀರಿಯಲ್ಗಳು ಬಹಳ ವರ್ಷಗಳಿಂದಲೂ ಕೂಡ ಪ್ರಸಾರವಾಗ್ತಾ ಇದೆ. ಅದರಲ್ಲಿ ಕೆಲವೊಂದು ಸೀರಿಯಲ್ಗಳು ಮುಗಿದು ಹೋಗಿದ್ರೂ ಕೂಡ ಆ ಕಥೆ ಇನ್ನಿಲ್ಲದಂತೆ ಕಾಡ್ತಾ ಇರುತ್ತೆ ಮತ್ತು ಅದರಲ್ಲಿ ಅಭಿನಯಿಸಿದ್ದ ಅನೇಕ ಪಾತ್ರಧಾರಿಗಳು ಪಾತ್ರವರ್ಗ ಕೂಡ ನಮ್ಮನ್ನ ಮತ್ತೆ ಮತ್ತೆ ಕಾಡುವಂಥದ್ದು ಮತ್ತು ನೆನಪಿಸಿಕೊಳ್ಳುವಂಥದ್ದು. ಕೆಲವೊಂದಷ್ಟು ನಟಿಯರನ್ನ ನೆನಪಿಸಿಕೊಂಡಾಗ ಆ ನಟಿ ಎಷ್ಟು ಮುದ್ದಾಗಿ ಇದ್ರಲ್ವಾ, ನೋಡೋದಕ್ಕೂ ಕೂಡ ಚೆನ್ನಾಗಿದ್ರು, ಅಭಿನಯ ಕೂಡ ಚೆನ್ನಾಗಿತ್ತು. ಈಗ ಆಕೆ ಎಲ್ಲಿದ್ದ, ಇಂಡಸ್ಟ್ರಿಯಲ್ಲಿ ಯಾಕೆ ಕಾಣಿಸ್ಕೊಳ್ತಾ ಇಲ್ಲ, ಏನ್ ಮಾಡ್ತಿದ್ದಾರೆ, ಏನಾಯ್ತು, ಈ ಪ್ರಶ್ನೆಗಳು ನಮ್ಮನ್ನ ಕಾಡುತ್ತೆ. ಆ ಪೈಕಿ ನಿಮ್ಗೆಲ್ಲ ನೆನಪಿರಬಹುದು, ಕೆಲವು ವರ್ಷಗಳ ಹಿಂದೆ ಪ್ರಸಾರವಾದಂತ ಒಂದು ಸೀರಿಯಲ್ ಎಲ್ಲರ ಮನಸ್ಸನ್ನ ಗೆದ್ದಿತ್ತು. ಆ ಸೀರಿಯಲ್ನ ಹೆಸರು ಕೇಳ್ತಾ ಇದ್ರೇನೆ ಈಗಲೂ ಕೂಡ ಎಲ್ರಿಗೂ ಆ ಕಥೆಯ ಜೊತೆಗೆ ಆ ಸೀರಿಯಲ್ನ ನಾಯಕಿ ನೆನಪಾಗ್ತಾರೆ. ಯಾಕಂದ್ರೆ ಆ ನಾಯಕಿ ಇದ್ದಿದ್ದೇ ಹಾಗೆ, ಯಾವುದೇ ಸಿನಿಮಾದ ಹೀರೋಯಿನ್ಗೆ ಕಮ್ಮಿ ಇರಲಿಲ್ಲ ಆ ನಾಯಕಿ. ನೋಡೋದಕ್ಕೆ ಅಷ್ಟು ಮುದ್ದಾಗಿ ಇದ್ರು. ಹೌದು, ಅದು ಬೇರೆ ಯಾರೂ ಅಲ್ಲ, ನಿಮ್ಗೆಲ್ಲ ನೆನಪಿರಬಹುದು, ಪುನರ್ ವಿವಾಹ ಅನ್ನುವಂಥ ಒಂದು ಸೀರಿಯಲ್ ಪ್ರಸಾರವಾಗ್ತಾ ಇತ್ತು. ಹೌದು, ವೀಕ್ಷಕರ ಫೇವ್ರೆಟ್ ಸೀರಿಯಲ್ ಇದಾಗಿತ್ತು. 2014ರಲ್ಲಿ ಈ ಪುನರ್ ವಿವಾಹ ಧಾರಾವಾಹಿ ಪ್ರಸಾರ ಆಗ್ತಾ ಇತ್ತು. ವಿಚ್ಛೇದನ ಪಡೆದ ಮಹಿಳೆ, ಹೆಂಡತಿಯನ್ನ ಕಳೆದುಕೊಂಡ ಗಂಡಸು, ಮಕ್ಕಳಿಗೋಸ್ಕರ ಮತ್ತೆ ಮದುವೆಯಾಗಿ ಬಾಳುವ ಕಥೆ, ಮರು ಮದುವೆಯಲ್ಲಿ ಎದುರಾಗುವ ಕಷ್ಟಗಳು, ಮಕ್ಕಳ ವರ್ತನೆ, ಸಮಾಜ ನೋಡುವ ರೀತಿ ಮುಂತಾದ ವಿಚಾರಗಳ ಬಗ್ಗೆ ಈ ಧಾರಾವಾಹಿ ಗಮನ ಹರಿಸಿ ಸುಂದರವಾಗಿ ಎಪಿಸೋಡ್ ಅನ್ನ ಪ್ರಸಾರ ಮಾಡ್ತಾ ಇತ್ತು. ಈ ಧಾರಾವಾಹಿಯಲ್ಲಿ ನಟ ಜಗನ್ ಮತ್ತು ಅನುಷಾ ನಾಯಕ್ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ರು. ಈ ಧಾರಾವಾಹಿಯಲ್ಲಿ ನಟಿಸಿದ ನಂತರ ಅನುಷಾಗೆ ಒಳ್ಳೆ ಸಿನಿಮಾ ಅವಕಾಶಗಳು ಸಿಕ್ಕಿತು. ಆದರೆ ಪಾತ್ರಗಳು ತುಂಬಾ ಲೆಕ್ಕಾಚಾರ ಹಾಕಿ ಅನುಷಾ ಆಯ್ಕೆ ಮಾಡಿಕೊಂಡ್ರು. ಇಲ್ಲಿ ಅನುಷಾ ಎಲ್ಲಿ ಹೋದ್ರು, ಏನ್ ಮಾಡ್ತಿದ್ದಾರೆ ಅನ್ನೋದು ಈಗ ಕಾಡುವಂತ ಪ್ರಶ್ನೆ. ಯಾಕಂದ್ರೆ ಅನುಷಾ ನೋಡೋದಕ್ಕೂ ಚೆನ್ನಾಗಿದ್ರು, ಅಭಿನಯ ಕೂಡ ತುಂಬಾನೇ ಚೆನ್ನಾಗಿತ್ತು. ಆದರೆ ಇದ್ದಕ್ಕಿದ್ದ ಹಾಗೇನೆ ಅನುಷಾ ಯಾವುದೇ ಸೀರಿಯಲ್ಗಳಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ, ಯಾವುದೇ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ, ಎಲ್ಲರಿಂದ ಮರೆ ಆಗ್ತಾರೆ. ಇನ್ಫ್ಯಾಕ್ಟ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಕ್ಟಿವ್ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಟ್ರೆಂಡಿಂಗ್ನಲ್ಲಿಲ್ಲ, ರೀಲ್ಸು ಸ್ಟೋರೀಸು ಅಂತ ಇದ್ಯಾವುದನ್ನು ಕೂಡ ಹಾಕೋದೂ ಇಲ್ಲ. ಹಾಗಿದ್ರೆ ಬಣ್ಣದ ಲೋಕದಲ್ಲಿ ಗುರುತಿಸಿಕೊಂಡ ಮತ್ತು ಜನಮನವನ್ನ ಗೆದ್ದ ಮತ್ತು ಒಳ್ಳೆ ಸ್ಟಾರ್ಡಮ್ ಇದ್ದಂಥ ನಾಯಕಿ ಇದಕ್ಕಿದ್ದ ಹಾಗೆಯೇ ಇಂಡಸ್ಟ್ರಿಗೆ ಗುಡ್ ಬೈ ಹೇಳೋದಕ್ಕೆ ಕಾರಣವೇನು, ಎಲ್ಲಿ ಹೋದ್ರು, ಜೀವನದಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ, ಈ ಥರದ ಪ್ರಶ್ನೆಗಳು ಸಹಜವಾಗಿ ಅವರ ಅಭಿಮಾನಿಗಳಿಗೆ ಕಾಡುತ್ತೆ. ಅನುಷಾಗೆ ಇದ್ದಿದ್ದು ಒಂದೇ ಒಂದು ಸಮಸ್ಯೆ, ಅದೇನು ಅಂತಂದರೆ ಆಕೆ ತಾನು ಇಷ್ಟದ ಪಾತ್ರಗಳನ್ನು ಮಾತ್ರ ಮಾಡ್ತಾ ಇದ್ರು. ಆ ಕಾರಣಕ್ಕಾಗಿಯೇ ವೀಕ್ಷಕರಿಗೆ ಇಷ್ಟ ಆಗ್ತಾ ಇದ್ರು. ಹೌದು, ಅನುಷಾಗೆ ಒಳ್ಳೊಳ್ಳೆ ಸಿನಿಮಾ ಅವಕಾಶಗಳು ಸಿಕ್ಕಿತ್ತು. ಆದರೆ ಆಕೆ ಎಲ್ಲ ಅವಕಾಶಗಳನ್ನು ಒಪ್ಕೊಂಡ್ಲಿಲ್ಲ. ಹೇಗೆ ಬೇಕೋ ಹಾಗೆ ಸಿನಿಮಾ ಮಾಡಬೇಕು, ಹೆಸರು ಮಾಡಬೇಕು, ಸ್ಟಾರ್ ಆಗಿರಬೇಕು ಅಂತ ಆಕೆ ಬಯಸಲೇ ಇಲ್ಲ. ಸಂಪ್ರದಾಯಬದ್ಧ ಮನೆಯಲ್ಲಿ ಹುಟ್ಟಿದ ಅನುಷಾ ಗ್ಲಾಮರ್ ಪಾತ್ರಗಳನ್ನು ಮಾಡೋದಕ್ಕೆ ಒಪ್ಪಲೇ ಇಲ್ಲ. ಎಷ್ಟೇ ಆಫರ್ಗಳು ಬಂದ್ರೂ ಕೂಡ ರಿಜೆಕ್ಟ್ ಮಾಡ್ತಾರೆ. ಮೂಲಗಳ ಪ್ರಕಾರ ಅವರಿಗೆ ಇಂಡಸ್ಟ್ರಿಯಲ್ಲಿ ಇರಬೇಕು ಅಂತಂದರೆ ತುಂಡುಡುಗೆಯನ್ನು ಹಾಕಬೇಕು ಅಂತ ಹೇಳಿದ ಕಾರಣಕ್ಕೆ ನನಗೆ ಇಂಡಸ್ಟ್ರಿನೇ ಬೇಡ ಅಂತ ಹೇಳಿ ಗುಡ್ ಬೈ ಹೇಳಿ ಹೋದ್ರು. ಹೌದು, ಅನುಷಾ ಈ ಪುನರ್ ವಿವಾಹ ಸೀರಿಯಲನ್ನು ಮಾಡುವಾಗ ಅತಿ ಚಿಕ್ಕ ವಯಸ್ಸಾಗಿತ್ತು. ಅವರು ಸುಮಾರು 20 ವರ್ಷದಲ್ಲೇ ಒಂದು ಜವಾಬ್ದಾರಿಯುತ ಪಾತ್ರವನ್ನು ಮಾಡಿದರು. ಅಂದರೆ ಮಕ್ಕಳ ತಾಯಿಯಾಗಿ, ಅಂದರೆ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಪಾತ್ರವನ್ನು ಪೋಷಣೆ ಮಾಡಿದರು. ಇನ್ನು ಇವರು ಮೂಲತಃ ಮಂಗಳೂರು ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ. ಅನುಷಾ ತಂದೆ ನಾಗಭೂಷಣ್ ಸಂಗೀತ ವಾದಕರಾಗಿದ್ರು. ಇವರದ್ದು ಸಂಪ್ರದಾಯಬದ್ಧ ಫ್ಯಾಮಿಲಿ ಆದಂಥ ಕಾರಣಕ್ಕೆ ಮನೆಯಲ್ಲಿ ತಂದೆ ತಾಯಿ ಏನು ಹೇಳ್ತಾರೋ ಅದನ್ನೇ ಮಾಡ್ತಾ ಇದ್ರು. ಯಾವತ್ತಿಗೂ ತಂದೆ ತಾಯಿ ತಲೆ ತಗ್ಗಿಸುವಂಥ, ಕುಟುಂಬದವರ ಮರ್ಯಾದೆ ಕಳೆಯುವಂಥ ಕೆಲಸವನ್ನು ಮಾಡಲಿಲ್ಲ. ಇನ್ನು 300ಕ್ಕೂ ಅಧಿಕ ಕಾರ್ಯಕ್ರಮದಲ್ಲಿ ರಿದಮ್ ಪ್ಯಾಡನ್ನು ಕೂಡ ಇವರು ನುಡಿಸಿದ್ದಾರೆ. ಸಹ ಕಲಾವಿದೆಯೊಂದಿಗೆ ಅನುಷಾ ಒಳ್ಳೆ ಸಿಂಗರ್ ಕೂಡ ಹೌದು, ಹಿಂದೂಸ್ತಾನಿ ಸಂಗೀತ ಕಲಿತಿದ್ದಾರೆ ಅನುಷಾ. ಭಕ್ತಿಗೀತೆ, ಧ್ವನಿ ಸುರುಳಿಗಳಲ್ಲಿ ಅನೇಕ ಹಾಡುಗಳನ್ನು ತಂದೆಯ ಜೊತೆಗೆ ಹಾಡಿದ್ದಾರೆ. 7ನೇ ತರಗತಿಯಲ್ಲಿದ್ದಾಗ ತೆಲುಗಿನ ಶ್ರೀರಾಮದಾಸು ಸಿನಿಮಾದಲ್ಲೂ ಕೂಡ ನಟನೆ ಮಾಡಿದ್ದಾರೆ. ಮತ್ತೆ ಮುಂಗಾರು ಚಿತ್ರದಲ್ಲಿ ಅನುಷಾ ನಟಿಸಿದ್ರು. ಅರಸಿ ಧಾರಾವಾಹಿಯಲ್ಲಿ ಅನುಷಾ ಅಭಿನಯಿಸಿದ್ರು. ಗ್ಲಾಮರ್ ಡ್ರೆಸ್ಗಳನ್ನು ಹಾಕೋದು ಅನುಷಾಗೆ ಇಷ್ಟನೇ ಇರಲಿಲ್ಲ. ಗ್ಲಾಮರ್ ಪಾತ್ರವಿದ್ದಿದ್ದಕ್ಕೆ ಅನೇಕ ಸಿನಿಮಾ ಆಫರ್ಗಳನ್ನು ತಿರಸ್ಕರಿಸಿದ್ರು. ಹೃದಯಂ ಎಕ್ಕುಡು ನಡಿ ಸಿನಿಮಾದಲ್ಲಿ ನಟಿಸಿದ್ರು. BCom ಓದಿದ್ದಾರೆ ಅನುಷಾ.
ಏನು ಅನುಷಾ ಸಾಧನೆ ತುಂಬ ಜನಕ್ಕೆ ಗೊತ್ತಿಲ್ಲ. ಆಕೆ ಕೇವಲ ಕಲಾವಿದೆಯಾಗಿ ಮಾತ್ರ ಉಳಿದಿರಲಿಲ್ಲ, ಆಕೆ ಅದ್ಭುತ ಗಾಯಕಿಯ ಜೊತೆಗೆ ಆಕೆ ಒಳ್ಳೆ ಸ್ಪೋರ್ಟ್ಸ್ ವುಮೆನ್ ಕೂಡ ಆಗಿದ್ರು. ಹೌದು, ಹಾಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಾಧನೆ ಮಾಡಬೇಕು, ಹೆಸರು ಮಾಡಬೇಕು ಅನ್ನುವಂಥ ಆಸೆ ಇತ್ತು. ಆದರೆ ಕಲಾವಿದೆ ಆಗಿಯೇ ಹೆಚ್ಚು ಗುರುತಿಸ್ಕೊಳ್ತಾರೆ. ಆಫರ್ಗಳು ಕೂಡ ಅನೇಕ ಬರುತ್ತೆ, ಆದರೆ ಅಲ್ಲಿ ತುಂಡುಡುಗೆ ತೊಡೋದಕ್ಕೆ ಕಷ್ಟ ಆಗತ್ತೆ ಅನ್ನುವಂಥ ಕಾರಣಕ್ಕೆ, ನಮ್ಮ ಸಂಪ್ರದಾಯವನ್ನು ಪಾಲಿಸಬೇಕು ಅನ್ನುವಂಥ ಕಾರಣಕ್ಕೆ ಯಾವುದೇ ಪಾತ್ರಗಳನ್ನು ಒಪ್ಕೊಳ್ಳೂ ಇಲ್ಲ, ಯಾವುದೇ ಪಾತ್ರಗಳನ್ನು ಮಾಡಲೂ ಇಲ್ಲ. ಇನ್ನು ಅನುಷಾ ಸ್ಕೂಲ್ನಲ್ಲಿ ಇರಬೇಕಾದ್ರೆ ಸ್ಪೋರ್ಟ್ಸ್ನಲ್ಲಿ ಇದ್ದರು. ಹೈ ಜಂಪ್ನಲ್ಲಿ ಅನುಷಾ ಸಿಕ್ಕಾಪಟ್ಟೆ ಫಾಸ್ಟು. ಇನ್ನು NCC ಮೂಲಕ ರಾಷ್ಟ್ರಪತಿಗಳಿಂದ ಹೀಗೆ ಅನುಷಾ ಸಾಧನೆ ಅನೇಕ ಆಯಿತು. ಸೊ ಹೀಗಿರಬೇಕಾದ್ರೆ ಅನುಷಾ ಇಷ್ಟ ಇಲ್ಲದೆ ಕೆಲಸ ಮಾಡೋದಕ್ಕಿಂತ ನನಗೆ ಅನೇಕ ವಿಚಾರಗಳು ಗೊತ್ತಿರೋದ್ರಿಂದ ಅದನ್ನೇ ಯಾವುದಾದ್ರೂ ಆಯ್ಕೆ ಮಾಡ್ಕೊಳ್ಳೋದು ಸೂಕ್ತ ಅಂತ ಭಾವಿಸ್ತಾರೆ. ಅದಾದ ನಂತರ ರಾಧಾ ರಮಣ ಧಾರಾವಾಹಿಯಲ್ಲಿ ಅನುಷಾನೇ ನಟಿಸಬೇಕು ಅಂತ ಅವರ ಅಭಿಮಾನಿಗಳು ಒತ್ತಾಯವನ್ನು ಮಾಡ್ತಾರೆ. ಆದರೂ ಅದ್ಯಾಕೋ ಗೊತ್ತಿಲ್ಲ, ಅನುಷಾ ಈ ಕಲಾವಿದೆಯಾಗಿ ಉಳಿಯೋದು ಬೇಡ ಅಂತ ಹೇಳಿ ಈ ಕಲಾವಿದ ಕ್ಷೇತ್ರಕ್ಕೆ ಗುಡ್ ಬೈ ಹೇಳ್ತಾರೆ. ನಾನು ನಟನೆ ಕ್ಷೇತ್ರಕ್ಕೆ ಅನಿರೀಕ್ಷಿತವಾಗಿ ಕಾಲಿಟ್ಟಿದ್ದು, ಹಾಗಾಗಿ ಇಲ್ಲಿ ಇರೋದಕ್ಕಿಂತ ಹೆಚ್ಚಿನದಾಗಿ ನನಗೆ ಬೇರೆ ಬೇರೆ ವರ್ಗಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೆಸರು ಮಾಡಬೇಕು ಅನ್ನಿಸ್ತಿದೆ ಅಂತ ಸೈಲೆಂಟ್ ಆಗಿಬಿಡ್ತಾರೆ. ಓದು ಮತ್ತು ಸಂಗೀತದ ಬಗ್ಗೆ ಅನುಷಾಗೆ ಸಿಕ್ಕಾಪಟ್ಟೆ ಒಲವಿತ್ತು. ಆ ಕಾರಣಕ್ಕಾಗಿ ಅವರು ಈ ಕಲಾವಿದೆ ಆಗಿ ಇರೋದಕ್ಕಿಂತ ನಾನು ಚೆನ್ನಾಗಿ ಓದ್ಕೊಳ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಎಲ್ಲದಕ್ಕೂ ಕೂಡ ಗುಡ್ ಬೈ ಹೇಳ್ತಾರೆ. ಸಿನಿಮಾ ಆಗಿರ್ಬೋದು ಅಥವಾ ಸೀರಿಯಲ್ ಆಗಿರ್ಬೋದು, ಎಲ್ಲದಕ್ಕೂ. ಇದಾದ ನಂತರ ಸಾಧನೆಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ವಾಲಿಬಾಲನ್ನು ಆಡ್ತಾರೆ ಅನುಷಾ. ಬಣ್ಣದ ಲೋಕ ಸಾಕು ಅಂದಾಗ ಸಂಗೀತ ಲೋಕದಲ್ಲೂ ಕೂಡ ಹೆಸರನ್ನು ಮಾಡ್ತಾರೆ ಅನುಷಾ. ಬಣ್ಣದ ಲೋಕಕ್ಕೆ ಆದಷ್ಟು ಬೇಗ ವಾಪಸ್ ಬನ್ನಿ ಅಂತ ಅವರ ಅಭಿಮಾನಿಗಳು ಕೇಳ್ಕೊಂಡ್ರು ಕೂಡ ನನಗಿದು ಆಗದೇ ಇರೋ ವಿಚಾರ, ನಾನು ಯಾವತ್ತೂ ಕೂಡ ಈ ಇಂಡಸ್ಟ್ರಿಗೆ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಸೊ ಹೀಗೇನೆ ಸ್ಪೋರ್ಟ್ಸ್ ಮತ್ತು ಸಂಗೀತದಲ್ಲಿ ತಕ್ಕ ಮಟ್ಟಿಗೆ ಹೆಸರನ್ನು ಕೂಡ ಮಾಡ್ತಾರೆ, ರಾಷ್ಟ್ರ ಪ್ರಶಸ್ತಿಗಳನ್ನು ಪಡ್ಕೊಳ್ತಾರೆ.